ಎಲ್ಲರಿಗೂ ನಮಸ್ಕಾರ. ನಂದು ಇದು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಂದು ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ಬನ್ನಿ. ನಾನು ಫೇಸ್ ವಾಶ್ ಆದ ಮೇಲೆ ಟಿಶ್ಯೂಯಿಂದ ಮುಖ ಒರೆಸ್ಕೊತೀನಿ. ಅದಾದಮೇಲೆ ನಾನು ಟೋನರ್ ಯೂಸ್ ಮಾಡ್ತೀನಿ. ಅದು ನಾನು 2 ಇಲ್ಲ 3 ಮಿನಿಟ್ಸ್ ಹಾಗೆ ಡ್ರೈ ಆಗಲಿಕ್ಕೆ ಬಿಟ್ಬಿಡಲ್ಲ ಸರ್, ನಾನು ಬಿಡ್ತೀನಿ, ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ. ಸೊ ಏನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ, 2-3 ಮಿನಿಟ್ಸ್. ಸೊ ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಅದು ಅಷ್ಟೇ 2 ಮಿನಿಟ್ಸ್ ಬಿಟ್ಟರೆ ಸಾಕು ಇದನ್ನು. ಸೊ ಡ್ರೈ ಆಗಲಿ ಬಿಟ್ಬಿಡಿ. ನೆಕ್ಸ್ಟ್ ಬನ್ನಿ, ನನಗೆ 2 ಮಿನಿಟ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ವಿಂಡೋಸಲ್ಲಿ ಅಲ್ಲಿ ಯಾರು ರೀಲ್ಸ್ ಮಾಡ್ತಾಯಿದ್ರು ಎದುರುಗಡೆಯಲ್ಲಿ. ಸೊ ಅದು ನೋಡ್ತಾ ಇದ್ದೆ ನಾನು. ಬನ್ನಿ, ಇವಾಗ 2 ಮಿನಿಟ್ಸ್ ಆಯಿತು. ಸೊ ನೆಕ್ಸ್ಟ್ ಸನ್ಸ್ಕ್ರೀನ್. ಇದು ನನಗೆ ತುಂಬ ಫೇವ್ರೆಟ್ ಗೈಸ್. ಇದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಇದು ಮೇ ಬಿ ಇದು 2 ಇಲ್ಲ 3 ಬಾಟಲ್ಸ್ ನಂದು ಖಾಲಿ ಆಗಿದೆ. ಸೊ ಅಷ್ಟು ಚೆನ್ನಾಗಿದೆ ಇದು. ಡಾಟ್ ಆ್ಯಂಡ್ ಕೀ ಅಂತ ಇದು. ಸೊ ನಾವು ಫೇಸಲ್ಲಿ ಕ್ರೀಮ್ ಹಾಕ್ತೀವಲ್ಲ, ಅದು ಯಾವತ್ತೂ ನಾವು ಸ್ಕ್ರಬ್ ಮಾಡಬಾರ್ದು. ಲೈಟಾಗಿ ಈ ಥರ ಇದು ಮಾಡಿಕೊಂಡ್ರೆ ಸಾಕು, ಟಚ್ ಇದು ಮಾಡಿಕೊಂಡ್ರೆ ಸಾಕು. ಇದನ್ನ 3 ನಾನು ಯೂಸ್ ಮಾಡ್ತಾ ಇರೋದು. ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಂಗೆ ತುಂಬ ಅಂದರೆ ಇವತ್ತು ಗೈಸ್ ಏನಂದರೆ, ನನ್ನ ಮಕ್ಕನ ಜೊತೆ ಹೋಗಿದ್ದೆ, ಅಲ್ಲಿ ನನಗೆ ಬೂಸ್ಟ್ ನೋಡಿದೆ ಶಾಪಲ್ಲಿ. ಸೊ ಅದು ಬೇಕು ಅಂತ ಹಠ ಮಾಡಿ ಕೊಡಿಸ್ಕೊಂಡಿರೋ ಬೂಸ್ಟ್ ಅದು ಗೈಸ್. ಅದರಲ್ಲಿ ಶುಗರ್ ಇತ್ತು ಅಂತ ತಗ್ಲಿಕ್ಕೆ ಹೋಗಿದ್ದೆ, ನನಗೆ ನೆನಪೇ ಇದ್ದಿಲ್ಲ ಸುಡ್ತಿದೆ ಅಂತ. ಏನು ಈ ಥರ ಸ್ಪೀಡಲ್ಲಿ ಕಟ್ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ನನಗೆ ಹೇಳಬೇಕು ಅಂದರೆ ನನಗೆ ಅಡುಗೆ ಬರಲ್ಲ ಗೈಸ್. ನನಗೆ ಬರುತ್ತೆ, ಬಟ್ ಲೈಟಾಗಿ ಬರುತ್ತೆ, ಅಷ್ಟು ಬರಲ್ಲ. ಸೊ ನಮ್ಮ ಅಕ್ಕನಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅವಳು ಹೇಳ್ಕೊಡ್ತಾಳೆ, ನಾನು ಮಾಡ್ತೀನಿ ಅಷ್ಟೇ. ನಾನು ಕಟ್ ಮಾಡೋದು ನೋಡ್ತಿದ್ದರೆ ನನಗೆ ಫುಲ್ ಅಡುಗೆ ಮಾಡಿ ಬಿಟ್ಬಿಡ್ತಾಳೆ ಅಂತ ಅಂದ್ಕೋಬೇಡಿ. ನೋಡಿ, ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೂ ಅವರಿಗೆಲ್ಲ ತುಂಬ ಇಷ್ಟ ಬೆಂಡೆಕಾಯಿ ಪಲ್ಯ ಅಂದರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಫಸ್ಟ್ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಬೆಂಡೆಕಾಯಲ್ಲಿ ಲೌಡೆ ಅಂತಲೇ ಹೇಳ್ತಾರೆ ಅದಕ್ಕೆ. ಸೊ ಅದನ್ನು ಫಸ್ಟ್ ನಾವೆಲ್ಲ ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಕಾಯಿ ಹೊಡಿತಿರೋದು ನೋಡಿದರೆ ಫುಲ್ ಹೊಡೆದೇ ಬಿಡ್ತೀನಿ ಅಂತ ಅಂದ್ಕೋಬೇಡಿ. ಒಂದು 10 ಮಿನಿಟ್ಸ್ ತೊಗೊಂಡಿದ್ದೀನಿ ಕಾಯಿ ಹೊಡಿಲಿಕ್ಕೆ, ಅಷ್ಟು ಕಷ್ಟ ಆಯಿತು ನನಗೆ. ನೋಡಿ, ಒಂದು ಬಾಣಲಿ ತಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಆ್ಯಂಡ್ ಜೀರಿಗೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಬೇಳೆ ಹಾಕ್ಕೊಂಡು, ಅದು ಆದಮೇಲೆ ಸ್ವಲ್ಪ ನೀವು ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್, ಟೊಮೊಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ನಿಮ್ಮ ಬೆಂಡೆಕಾಯಿನ ಹುರಿದಿಟ್ಕೊಂಡಿರ್ತಾರಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಫುಲ್ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 3 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಹಂಗೆ ಫ್ರೈ ಮಾಡಿ. ಓಕೆ, ನಂದು ಇವಾಗ ರೆಡಿ ಆಯಿತು. ಆ್ಯಂಡ್ ಸೌತೆಕಾಯಿ ಮತ್ತು ರೊಟ್ಟಿ ಇದೆಲ್ಲ ತಿಂತಿದ್ರೆ ಸಖತ್ತಾಗಿರುತ್ತೆ.